ಹಲ್ಲುಯ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನ ವಂದಿಸುವವನಾಗಿದ್ದೇನೆ. ಆಮೆನ್. ಸೊ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಈಗಾಗಲಿದ್ದಾನೆ ಪ್ರಿಯರೇ. ಇದೊಂದು ದೊಡ್ಡ ಕೃಪೆ, ದೇವರು ನಮಗೆ ಕೊಟ್ಟಂತ ದೊಡ್ಡ ಕೃಪೆ. ಯೇಸು ಕ್ರಿಸ್ತನು ನಿಮ್ಮೊಂದಿಗಿದ್ದು ನೀವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗೆ ಉನ್ನತವಾಗಿ ಉತ್ತರವನ್ನು ಕೊಡುತ್ತಾ ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವತನಾಗಿದ್ದಾನೆ. ಇದುವರೆಗೂ ಇನ್ನು ಮುಂದೆ ಕೂಡ ಒಳ್ಳೆಯದನ್ನೇ ಮಾಡಿ ಆತನ ಮಹಿಮೆಗೋಸ್ಕರ ನಿಮ್ಮನ್ನು ಕೂಡ ಆತನ ಸೇವೆಯಲ್ಲಿ, ಆತನ ರಾಜ್ಯವನ್ನು ಕಟ್ಟುವಂತೆ, ಆತನ ರಾಜ್ಯದಲ್ಲಿ ಉನ್ನತವಾದ ಕಾರ್ಯಗಳನ್ನು ನೀವು ಆತನ ಮಹಿಮೆಗೋಸ್ಕರ ಮಾಡುವಂತೆ, ಮುಖ್ಯವಾಗಿ ಕುಟುಂಬವಾಗಿ ಕೂಡ ಮಾಡುವಂತೆ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬ ಹೇಳುವಾಗ ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಂಬಿಕೆ ಇಟ್ಟು ನಾನು ದೇವರಿಗೆ ಧನ್ಯವಾದವನ್ನು ಸಲ್ಲಿಸುವವನಾಗಿದ್ದೇನೆ. ಪ್ರಿಯರೇ, ಮತ್ತೊಮ್ಮೆ ನಿಮ್ಮನ್ನ ನಮ್ಮ ರಕ್ಷಕ ಯೇಸು ಕ್ರಿಸ್ತನಲ್ಲಿ ವಂದಿಸುವವನಾಗಿದ್ದೇನೆ, ನಿಮ್ಮನ್ನ ಸ್ವಾಗತಿಸುವವನಾಗಿದ್ದೇನೆ. ಹಾಲೆಲೂಯ. ಪ್ರಿಯರೇ, ನಾವು ಲಾಸ್ಟ್ ವೀಕಲ್ಲಿ ನಾವು ಕಲಿತಂತ ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸುವ. ಲಾಸ್ಟ್ ವೀಕಲ್ಲಿ ನಾವು ಕಲಿತಂತ ವಿಷಯಗಳು ಶಿಷ್ಯತ್ವದ ಶಿಸ್ತುಗಳ ವಿಷಯದಲ್ಲಿ ನಮಗೆ ಜುಬೆಲ ಸಿಸ್ಟರ್ನವರು ಟೀಚ್ ಮಾಡಿದ್ರು. ಅದರಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಶಿಷ್ಯರು ಕಲಿಯುವಂತವರಾಗಿರುತ್ತಾರೆ ಎಂಬುದಾಗಿ, ಮಾತ್ರವಲ್ಲ ಶಿಷ್ಯರು ತಿಳಿಯಬೇಕಾದ ಮೂಲ ತತ್ವಗಳ ವಿಷಯದಲ್ಲಿ ನಾವು ನೋಡ್ತೇವೆ. ಅವರು ಗುರುವನ್ನು ಹಿಂಬಾಲಿಸುವಂತವರಾಗಿರ್ತಾರೆ. ಮಾತ್ರವಲ್ಲ, ಅದರಲ್ಲಿ 3 ವಿಷಯಗಳನ್ನ ನಾವು ತಿಳ್ಕೊಂಡೆವು. ಮಾತ್ರ ಪ್ರಾರ್ಥನಾ ಜೀವಿತ ವಿಷಯದಲ್ಲಿ ಅವರು ಹೇಳಿದ್ರು, ತಿಳಿಸಿಕೊಟ್ಟರು. ದೇವರ ವಾಕ್ಯವನ್ನು ಧ್ಯಾನಿಸುವ ವಿಷಯದಲ್ಲಿ ಇದು ಒಂದೇ ನಾಣ್ಯದ 2 ಮುಖಗಳೆಂಬುದಾಗಿ ಕೂಡ ಅವರು ನಮಗೆ ತಿಳಿಸಿಕೊಟ್ಟರು. ಮಾತ್ರ ದೇವರ ಭಯದಲ್ಲಿ ಜೀವಿಸುವಂಥದ್ದು, ಅಂದ್ರೆ ಗಾಡ್ಲಿ ಫಿಯರ್ ಅಲ್ಲಿ ಜೀವಿಸುವಂಥದ್ದು ಎಂಬುದು ಏನೆಂಬುದಾಗಿ ನಮಗೆ ಅವರು ತಿಳಿಸಿಕೊಟ್ರು. ಮಾತ್ರವಲ್ಲ, ಶಿಷ್ಯನ ಶಿಸ್ತಿನ ಜೀವಿತದ ವಿಷಯದಲ್ಲಿ ಹೇಳಿಕೊಟ್ರು, ಮಾತುಗಳೇನಾಗಿರಬೇಕು ಎಂಬುದ ವಿಷಯದಲ್ಲಿ. ಮಾತ್ರವಲ್ಲ, ನಮ್ಮನ್ನು ನಾವು ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತೇವೆ ಎಂಬುದೇ, ನಮ್ಮ ಉಡುಗೆ ತೊಡುಗೆಗಳು ಇರ್ಬೋದು, ನಮ್ಮ ಹಾವಭಾವಗಳು, ನಮ್ಮ ಗುಣಲಕ್ಷಣಗಳ ವಿಷಯದಲ್ಲಿ ಅವರು ನಮಗೆ ತಿಳಿಸಿಕೊಟ್ರು. ಸೊ ದೇವರಿಗೆ ಮಹಿಮೆ ಆಗ್ಲಿ. ಇವತ್ತು ನಾವು ಕಲಿಲಿಕ್ಕಿರುವಂತಹ ವಿಷಯ ಕ್ರಿಸ್ತನಿಗೋಸ್ಕರ ಜೀವಿಸುವಂತ ವಿಷಯದಲ್ಲಿ ಪ್ರಿಯರೇ. ಹಾಲೆಲೂಯ. ಕ್ರಿಸ್ತನಿಗೋಸ್ಕರ ಜೀವಿಸುವಂತ ವಿಷಯ ಎಂಬುದಾಗಿ ನಾನು ನೀವುಗಳು ಹೇಳುವಾಗ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಿಗೋಸ್ಕರ ಕ್ರಿಸ್ತನ ಶಿಷ್ಯರು ಮಾಡಿದಂತ ಕಾರ್ಯಗಳನ್ನ, ಮಾತ್ರವಲ್ಲ ಅಪೊಸ್ತಲರು ಮಾಡಿದಂತ ಕಾರ್ಯಗಳನ್ನ ಎಲ್ಲವನ್ನ ನಾವು ತಿಳ್ಕೊಂಡವರಾಗಿದ್ದೇವೆ ವಾಕ್ಯದ ಅಧ್ಯಯನದ ಮೂಲಕ, ಅಲ್ಲವೇ? ಅದೇ ರೀತಿಯಲ್ಲಿ ನಾವು ಮುಂದೆ ನಾವು ನೋಡುವವರಾಗಿರುತ್ತೇವೆ. ಮುಖ್ಯವಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಜೀವಿತವೇ ನಮ್ಮ ಆಧಾರವಾಗಿರ್ಬೇಕು. ಡಿಸೈಪಲ್ಗಳು ಆತನನ್ನೇ ದೃಷ್ಟಿಟ್ಟು ನಾವು ನೋಡಿಕೊಂಡು, ಆತನೇ ನಮ್ಮ ಜೀವಿತದಲ್ಲಿ ಮಾಡಿದಂತ ವಿಷಯಗಳನ್ನು, ನಮಗೆ ಕೊಟ್ಟ ಹೊಸ ಜೀವಿತದ ವಿಷಯದಲ್ಲಿ ಆತ ನಮ್ಮ ಜೀವಿತದಲ್ಲಿ ಹೊಸದಾದ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಾವು ಆತನು ಕ್ರೂಜಲ್ಲಿ ಮಾಡಿದ ಫಿನಿಶ್ಡ್ ವರ್ಕ್ ಇಂದ ಇವತ್ತು ನಾವು ಆತನ ರಾಜ್ಯದ ಮಕ್ಕಳಾಗುವಂತೆ ಆತನು ಮಾಡಿದ್ದಾನೆ. ಆತನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ಆತ ನಮ್ಮನ್ನು ಕರೆದಿದ್ದಾನೆ. ಆತ ನಮ್ಮನ್ನು ಬಲಪಡಿಸಿ ನಡೆಸುವ ಆತನಾಗಿದ್ದಾನೆ. ಇದೆಲ್ಲ ವಿಷಯ ನಮಗೆ ಗೊತ್ತುಂಟು, ಅಲ್ಲವೇ? ಹೀಗೆ ನಾವು ನೋಡ್ತೇವೆ. ದೇವರ ವಾಕ್ಯ ಯೋಹಾನದಲ್ಲಿ ನಾವು ನೋಡುವುದಾದ್ರೆ, ಯೇಸು ಕ್ರಿಸ್ತನು ಕ್ರೂಜೆಗೆ ಕಂಬವನ್ನ ಇರುವ ಮೊದಲು, ಆತನು ಆ ಒಂದು ಪರಿಸ್ಥಿತಿಯಲ್ಲಿ ಹೋಗುವಂತ ಮೊದಲು ಶಿಷ್ಯರೊಂದಿಗೆ ಮಾತಾಡಿದಂತ ವಿಷಯಗಳನ್ನು ನಾವು ನೆನಪು ಮಾಡಿಕೊಳ್ಳುವ. ಇವತ್ತು ಎಲ್ಲರಿಗೆ ಗೊತ್ತಿದ್ದಂತ ವಿಷಯ, ಇವತ್ತು ನಾವು ಡಿಸೈಪಲ್ಗಳಾಗಿ ನಾವು ನಮ್ಮ ಹಲವಾರು ಜನಗಳಿಗೆ, ಅಥವಾ ನಾವು ನಮ್ಮ ಸಭೆಗಳಲ್ಲಿ, ಅಥವಾ ನಾವು ನಮ್ಮ ಜೀವಿತದಲ್ಲಿ, ನಮ್ಮ ಸಾಕ್ಷ್ಯ ಜೀವಿತದಿಂದ ಎಷ್ಟು ಜನರನ್ನ ಕ್ರಿಸ್ತನ ಕಡೆಗೆ ಕರ್ಕೊಂಡು ಬಂದಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು, ಅಲ್ಲವಾ? ನಾವು ಕ್ರಿಸ್ತನ ರಾಜ್ಯಕ್ಕೆ ಹೊಸ ಹೊಸ ಆತ್ಮಗಳನ್ನು ಎಷ್ಟು ಸಂಪಾದಿಸಿದ್ದೇವೆ, ಹೇಗೆ ಸಂಪಾದಿಸಬೇಕು, ಮಾತ್ರವಲ್ಲ ಕ್ರಿಸ್ತನ ರಾಜ್ಯಕ್ಕೆ ಲಾಭವುಳ್ಳಂತಹ ವ್ಯಕ್ತಿಗಳು, ಮಕ್ಕಳು ನಾವು ಆಗ್ಬೇಕು ಪ್ರಿಯರೇ. ಇವತ್ತು ನಾವು ನಮ್ಮ ಲಾಭಕ್ಕಾಗಿ ಅಲ್ಲ, ಕ್ರಿಸ್ತನ ರಾಜ್ಯವನ್ನ ಕಟ್ಲಿಕ್ಕೋಸ್ಕರ ನಾವು ಏನನ್ನ ಮಾಡ್ತಿದ್ದೇವೆ ಎಂಬುದಾಗಿ ಡಿಸೈಪಲ್ಗಳಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು, ಅಲ್ಲವೇ? ಆಮೆನ್. ದೇವರು ನಮಗೆ ಎಲ್ಲ ರೀತಿಯ ವಿಷಯಗಳನ್ನು ಕೊಟ್ಟಿದ್ದಾನೆ. ಎಲ್ಲ ರೀತಿಯ ಅವಕಾಶಗಳಿದೆ, ಎಲ್ಲ ರೀತಿಯ ತಲಾಂತುಗಳಿದೆ, ಎಲ್ಲ ರೀತಿಯ ಬಲದಿಂದ ನಮ್ಮನ್ನು ತುಂಬಿಸ್ತಾನೆ. ಆತ್ಮಿಕ ವರಗಳಿಂದ, ಫಲಗಳಿಂದ ಆತ ನಮ್ಮನ್ನು ತುಂಬಿಸಿದ್ದಾನೆ. ನಾನು ನಂಬ್ತೇನೆ, ಇಲ್ಲಿರುವ ಪ್ರತಿಯೊಬ್ಬರಿಗೂ ದೇವರು ಒಂದಲ್ಲ ಒಂದು ತಲಾಂತುಗಳನ್ನು ಕೊಟ್ಟಿದ್ದಾನೆ, ಅಲ್ಲವೇ? ಆಮೆನ್. ದೇವರು ಪವಿತ್ರಾತ್ಮನ ಮೂಲಕ ನಮಗೆ ಆತನ ಬಲದಿಂದ ನಡೆಸ್ತಾನೆ. ಕೇಳಿಕೊಳ್ಳಿರಿ, ನಿಮ್ಗೆ ಸಿಗುತ್ತದೆ. ತಟ್ಟಿರಿ, ತೆರೆಯಿರಿ ಎಂಬುದಾಗಿ ನಾವು ಯಾವತ್ತೂ ಅದನ್ನು ವಾಕ್ಯವನ್ನು ನೆನಪಲ್ಲಿ ಇಟ್ಕೊಳ್ತೇವೆ, ಅಲ್ವಾ? ಹುಡುಕಿರಿ, ಸಿಕ್ಕುವುದು ಎಂಬುದಾಗಿ. ಇವತ್ತು ಡಿಸೈಪಲ್ಗಳಾದ ನಾವು ಕ್ರಿಸ್ತನ ಜೀವಿತದಿಂದ ಏನನ್ನ ಕಲಿತಿದ್ದೇವೆ, ಏನನ್ನ ಪಾಲಿಸ್ತಿದ್ದೇವೆ? ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ, ಡಿಸೈಪಲ್ನ ಜೀವಿತದ ಮುಖ್ಯ ಉದ್ದೇಶವಾಗಿದೆ ಪ್ರಿಯರೇ. ಪರಿಸ್ಥಿತಿಗಳು ಯಾವುದೇ ಹಾದು ಹೋದ್ರೂ ಕೂಡ ನಮ್ಮ ರಕ್ಷಕ ಯೇಸು ಕ್ರಿಸ್ತನು ನನ್ನ ಗುರುವು ನನ್ನೊಂದಿಗಿದ್ದಾನೆ, ನನ್ನನ್ನು ಗೈಡ್ ಮಾಡ್ತಾನೆ, ನನ್ನ ಲೀಡ್ ಮಾಡ್ತಾನೆ ಎಂಬುದಾಗಿ ತಿಳಿದುಕೊಳ್ಳುವುದು ಮಾತ್ರ ಅಲ್ಲ, ಆತನ ಚಿತ್ತದಂತೆ ನಡೆಯುವುದು ಕೂಡ ಬಹಳ ಮುಖ್ಯವಾಗಿದೆ. ಒಬ್ಬ ನಮ್ಮ ಗುರುವಿಗೆ ಏನಾದ್ರು ನೋವು ತರುವಂತ ವಿಷಯಗಳನ್ನ ನಾವು ಮಾಡ್ತೇವಾ? ಮಾಡುವುದಿಲ್ಲ. ತಂದೆ ತಾಯಿಗೆ ನೋವು ತರುವಂತ ವಿಷಯಗಳನ್ನು ನಾವು ಮಾಡ್ಲಿಕ್ಕೆ ಬಯಸ್ತೇವೆ? ಇಲ್ಲ. ಲಾಸ್ಟ್ ಟೈಮ್ ಜುಬೆಲ ಸಿಸ್ಟರ್ ಹೇಳಿದಂತೆ ನಾವು ದೈವಿಕ ಭಯದಿಂದ ಕೂಡಿಕೊಂಡವರಾಗಿರ್ಬೇಕು, ಅಲ್ಲವಾ? ಅದೇ ರೀತಿಯಲ್ಲಿ
ಈ ದೈವಿಕ ಬಲದಿಂದ ನಾವು ಕೂಡಿಕೊಂಡಿದ್ದಾಗ ಕ್ರಿಸ್ತನಿಗೋಸ್ಕರ ನಾನು ಏನು ಮಾಡಬೇಕು, ಕ್ರಿಸ್ತನ ಚಿತ್ತದಂತೆ ಹೇಗೆ ನಡೆಯಬೇಕೆಂಬುದಾಗಿ ನಾವು ಆಲೋಚನೆ ಉಳ್ಳವರಾಗಿರುತ್ತೇವೆ. ಆತನ ಚಿತ್ತಕ್ಕೆ ವಿರುದ್ಧವಾಗಿ ಏನು ಮಾಡ್ಲಿಕ್ಕೆ ನಾವು ಹೋಗುವುದಿಲ್ಲ. ಯಾಕಂದ್ರೆ ನಮಗೆ ಗೊತ್ತು ಆತನಿಗೆ ನೋವಾಗ್ತದೆ ಅಲ್ಲವಾ. ನಾವು ನಮ್ಮ ತಂದೆ ತಾಯಿಗಳಿಗೆ ನೋವಾಗುವಂಥದ್ದು ಯಾವುದೇ ಕಾರ್ಯವನ್ನು ಮಾಡ್ಲಿಕ್ಕೆ ಬಯಸಿಲ್ಲ. ಯಾಕಂದ್ರೆ ಅವರು ನಮ್ಮಷ್ಟು ಪ್ರೀತಿ ಮಾಡ್ತಾರೆ. ನಮ್ಮ ಯೇಸು ಕ್ರಿಸ್ತ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡಿ ಆತನ ಸ್ವಂತ ಪ್ರಾಣವನ್ನು ನನಗಾಗಿ ನಿಮಗಾಗಿ ಕೊಟ್ಟನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರಿಯರ್, ಟ್ರೂ ಡಿಸೈಪಲ್ಗಳು. ಆಗ ನಮಗೆ ಗೊತ್ತಾಗ್ತದೆ ನನ್ನ ಜೀವಿತದ ಉದ್ದೇಶ ನನ್ನ ಗುರುವನ್ನ ಮೆಚ್ಚಿಸುವ, ನನ್ನ ದೇವರಿಗೋಸ್ಕರ ಕ್ರಿಸ್ತನಿಗೋಸ್ಕರ ಜೀವಿಸುವಂತದ್ದು ಎಂಬುದಾದ್ರೆ ಏನು ಎಂಬುದಾಗಿ ಅಲ್ಲವಾ. ಹಲ್ಲೆಲೂಯಾ, ಆಮೆನ್. ಸೊ ಈ ವಿಷಯದಲ್ಲಿ ನಾವು ನೋಡುವಾಗ, ಇವತ್ತು ನಾನೊಂದು ಎಕ್ಸಾಂಪಲ್ ಕೊಡುವುದಾದ್ರೆ, ಇವತ್ತು ನನ್ನ ಜೀವಿತ ನಾಳೆಗೆ ಕೊನೆ ಆಗ್ತದೆ ಎಂಬುದಾಗಿ ನನಗೆ ಗೊತ್ತಿದ್ರೆ ನಮ್ಮ ಮಾತುಗಳು ಹೇಗಿರ್ತದೆ, ನಮ್ಮ ನಡೆಯುವ ಗುಣಲಕ್ಷಣಗಳು ಹೇಗಿರ್ತದೆ. ಮಾತ್ರವಲ್ಲ, ನಾವು ಲೋಕದಲ್ಲಿನ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಇಚ್ಛೆ ಪಡ್ತೇವ. ಆಗ ನಮ್ಮ ಜೀವಿತ ಹೇಗಿರ್ತದೆ? ನಾವು ಲೋಕದ ವಿಷಯಗಳ ಬಗ್ಗೆ ಚಿಂತೆ ಮಾಡ್ತೇವ. ಓ, ಲೋಕದಲ್ಲಿ ಹಾಗೆ ನ್ಯೂಸ್ ಬರ್ತಾ ಉಂಟು ಅದಕ್ಕೆ ಚಿಂತೆ ಮಾಡ್ತೇವ. ಓ, ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಹಣ ಇಟ್ಟಿದ್ದೇನೆ ಅದರ ಬಗ್ಗೆ ಚಿಂತೆ ಮಾಡ್ತೇವ? ಇಲ್ಲ ಅಲ್ವಾ. ನಾವೇನ್ ಮಾಡ್ತೇವೆ, ಸಾಮಾನ್ಯ ಜನಗಳ ವಿಷಯ ಕೂಡ ನಾವು ಹೇಳುದಾದ್ರೆ, ನಾವು ನಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸ್ ಹತ್ರ ಅಥವಾ ನನ್ನ ಕುಟುಂಬದವರ ಹತ್ರ ಹೆಚ್ಚಿನ ಸಮಯವನ್ನು ಕಳಲಿಕ್ಕೆ ಬಯಸ್ತೇವೆ. ಇನ್ನು ದಿನ ಇಲ್ಲ, ಸಮಯ ಇಲ್ಲ, ಗಂಟೆ ಇಲ್ಲ, ಕೆಲವೇ ಗಂಟೆ ಇರುವುದೆಂಬುದಾಗಿ. ಆ ರೀತಿಯ ಮನಸ್ಥಿತಿ. ನಾವು ಲೋಕದ ಬೇರೆ ಎಲ್ಲ ವಿಷಯಗಳು ಬಿಟ್ಟು ನಾವು ದೇವರ ಬಗ್ಗೆ ಆಲೋಚನೆ ಮಾಡ್ತೇವೆ. ನಾವು ಒಂದು 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 ಉದ್ದೇಶಪೂರ್ವಕವಾದ ಜೀವಿತವನ್ನು ನಾವು ನಡೆಸುವವರಾಗಿರ್ತೇವೆ ಅಲ್ಲವಾ. ಅದು ಬಿಟ್ಟು ಅಲ್ಲಸಲ್ಲದ ಕಾರ್ಯಗಳ ಬಗ್ಗೆ ನಾವು ಗಮನ ಕೊಡುದಿಲ್ಲ. ಅದೇ ರೀತಿಯಲ್ಲಿ ನಾವು ನೋಡುವುದಾದ್ರೆ, ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡುದು, ಯೋಹಾನ 13 ಮತ್ತೆ 13, 14, 15, 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಇದೇ ವಿಷಯವನ್ನು ಶಿಷ್ಯರಿಗೆ ಹೇಳ್ತಾನೆ. ಆತನಿಗೆ ಗೊತ್ತಿತ್ತು, ಇನ್ನು ಕೆಲವು ಸಮಯಗಳಲ್ಲಿ, ಕೆಲವು ದಿನಗಳಲ್ಲಿ ಆತನು ಈ ಲೋಕವನ್ನು ಬಿಟ್ಟು ಹೋಗ್ಲಿಕ್ಕಿದ್ದಾನೆ, ಪ್ರಾಣವನ್ನು ಅರ್ಪಿಸ್ಲಿಕ್ಕಿದ್ದಾನೆ ತನ್ನ ಶಿಷ್ಯರಿಗೋಸ್ಕರ, ನಮಗೋಸ್ಕರ, ನಿಮಗೋಸ್ಕರ ಎಂಬುದಾಗಿ ಆತನಿಗೆ ಗೊತ್ತಿತ್ತು ಅಲ್ಲವಾ. ಹಾಗೆ ಗೊತ್ತಿದ್ದಾಗ್ಲೂ ಕೂಡ ಆತನ ಏನ್ ಮಾಡ್ತಾನೆ, ತನ್ನ ಶಿಷ್ಯರಿಗೆ ಆತನ ಉದ್ದೇಶ ಗೊತ್ತುಂಟು. ಆತನಿಗೆ ಯೇಸು ಕ್ರಿಸ್ತನು ಬಂದದ್ದು ನನಗೋಸ್ಕರ, ನಿನಗೋಸ್ಕರ ಪ್ರಾಣವನ್ನು ಅರ್ಪಿಸಿ ನಮ್ಮನ್ನ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಮಾಡ್ಲಿಕ್ಕೋಸ್ಕರ ಅಲ್ಲವಾ. ಆತನ ಪ್ರಾಣವನ್ನ ಬೆಲೆಯಾಗಿ ಕೊಟ್ಟದ್ದು ಇವತ್ತು ನನಗೋಸ್ಕರ, ನಿನಗೋಸ್ಕರ ಅಲ್ಲವಾ. ಇವತ್ತು ಆತನು ತನ್ನ ಪ್ರಾಣವನ್ನ, ರಕ್ತವನ್ನ ಸುರಿಸಿ ನಮ್ಮನ್ನು ಖರೀದಿಸಿದ್ದರಿಂದ ನಮಗೆ ದೇವರ ಮಕ್ಕಳೆಂಬುದಾಗಿ ಕರೀಲಿಕ್ಕೆ, ತಂದೆಯನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುವಂತ ಹಕ್ಕನ್ನು ನಮಗೆ ಆತನು ಕೊಟ್ಟನು. ಯೇಸು ಕ್ರಿಸ್ತನ ಮೂಲಕ ನಾವು ಹೊಂದಿದ್ದೇವೆ ಅಲ್ಲವಾ. ನಾವು ಆತನ ಪ್ರಜೆಗಳಾಗಿದ್ದೇವೆ, ಆತನ ರಾಜ್ಯದ ಪ್ರಜೆಗಳಾಗಿದ್ದೇವೆ. ಆಮೆನ್. ಈ ವಿಷಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ನೀವು ಅಧ್ಯಯನ ಮಾಡಿ ಯೋಹಾನ 13ನೇ ಅಧ್ಯಾಯ, 14ನೇ ಅಧ್ಯಾಯ, 15, 16ನೇ ಅಧ್ಯಾಯವನ್ನು ನೋಡುವಾಗ ಆತನು ಶಿಷ್ಯರಿಗೆ ಹಲವಾರು ಗೂಢಾರ್ಥಗಳನ್ನ ತಿಳಿಸುವಂಥದ್ದು, ಹಲವಾರು ರೀತಿಯಲ್ಲಿ ಆತನು ಸೇವೆ ವಿಷಯದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದನ್ನ, ಸೇವೆ ವಿಷಯದಲ್ಲಿ ವಿವರಿಸುವುದನ್ನ ನಾವು ನೋಡ್ತೇವೆ. ಆತನು ಯಾಕೆ ಈ ಕಾರ್ಯವನ್ನು ಮಾಡಬೇಕಿತ್ತು? ಆತನು ಬಿಟ್ಟು ಹೋಗ್ತಾನೆ. ಆತನು ನಮಗೆ ಆತನೇನು ಮಾರ್ಗದರ್ಶನ ಮಾಡಿದ್ದಾನೆ, ಶಿಷ್ಯರಿಗೆ ತೋರಿಸಿಕೊಟ್ಟಿದ್ದ ಅದನ್ನೇ ಮಾಡುವವರು ನೀವಾಗಿರ್ಬೇಕೆಂಬುದಾಗಿ 13, 14, 15, 16ನೇ ಅಧ್ಯಾಯವನ್ನು ನೀವು ಅಧ್ಯಯನ ಮಾಡಿ. 13ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ಯೇಸು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದನು ಎಂಬುದಾಗಿ ಈ ವಿಷಯದಲ್ಲಿ ಅದರಲ್ಲಿ ಬರ್ತದೆ. ಅದನ್ನು ಅಧ್ಯಯನ ಮಾಡಿ. ಮಾತ್ರ 14ನೇ ಅಧ್ಯಾಯವನ್ನು ನಾವು ನೋಡುವುದಾದ್ರೆ, ಮೊದಲ ವಚನದಲ್ಲಿ ಹೇಳ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು ಎಂಬುದಾಗಿ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಎಂದು ಹೇಳಿದನು. ಅದರ ಮೇಲೆ ಅದೇ ರೀತಿಯಲ್ಲಿ ಆತನು ತೋಮನ ಪ್ರಶ್ನೆ ಕೇಳುವುದನ್ನು ನಾವು ನೋಡ್ತೇವೆ. ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ. ನನ್ನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಇದನ್ನು 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಶಿಷ್ಯರಿಗೆ ಈತನು ಒಂದೊಂದು ವಿಷಯವನ್ನ ವಿವರಿಸುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ 15ನೇ ಅಧ್ಯಾಯ ಎಲ್ಲರಿಗೆ ಗೊತ್ತಿದ್ದಂಥದ್ದು, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಆಮೆನ್. ನಾನು ನಿಮಗೆ ಹೇಳಿದ ವಾಕ್ಯದ ದಿಸೆಯಿಂದ ಈಗ ಶುದ್ಧರಾದಿರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಇವತ್ತು ಟ್ರೂ ಡಿಸೈಪಲ್ಗಳು ನಾವು ನಮ್ಮ ನೆಲೆ ಎಲ್ಲಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಪರಿಸ್ಥಿತಿಗಳ ಮೇಲೆಯಾ, ಅಥವಾ ಯಾವುದೇ ಸಂದರ್ಭಗಳ ಮೇಲೆಯಾ, ಅಥವಾ ಇನ್ನಿತರರ ಮೇಲೆಯಾ, ಅಥವಾ ನನ್ನ ಸ್ವಂತಿಕೆ, ನನ್ನ ಅಬಿಲಿಟಿ ಮೇಲೆ, ಅಥವಾ ನಾನು ಎಂಬ ಮೇಲೆ ನಾನು ನಿಂತಿದ್ದೇನಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು.
16ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು 1ನೇ ವಚನದಲ್ಲಿ ಹೇಳ್ತಾರೆ, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. 13, 14, 15, 16ನೇ ಅಧ್ಯಾಯದ ಮೊದಲ ವಚನ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ನಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿರುವುದರಿಂದ ಇಂಥದ್ದನ್ನು ನಿಮಗೆ ಮಾಡುವರು. ಆ ಕಾಲ ಬಂದಾಗ ನಾನು ನಿಮಗೆ ಇಂತಿಂಥದ್ದನ್ನು ಹೇಳಿದ್ದೇನಲ್ಲ ಎಂದು ನೀವು ನೆನಪಿ ತರುವಂತೆ ನಿಮ್ಮ ಸಂಗಡ ಮಾತುಗಳನ್ನಾಡಿದ್ದೇನೆ. ನೋಡಿ, ಈ ಕಾಲಘಟ್ಟದಲ್ಲಿ ಪ್ರಿಯ ಜೀವಿತ ಮುಗಿತದೆ ಎಂಬುದಾದ್ರೆ ಈ ಲೋಕದ ಯಾತ್ರೆ, ನನ್ನ ಜೀವಿತ, ನಮ್ಮ ಡಿಸೆಂಬರ್ ನಮ್ಮ ಜೀವಿತ ಹೇಗಿರ್ತದೆ ಅಲ್ವಾ? ಇವತ್ತು ಕ್ರಿಸ್ತನು ಈ ಎಲ್ಲ ವಿಷಯಗಳನ್ನ ಶಿಷ್ಯರಿಗೆ ಹೇಳಿದ್ದನ್ನು ನಾವು ನೆನಪು ಮಾಡಿಕೊಳ್ಬಹುದು ಅಲ್ಲವಾ? ತನ್ನ ಶಿಷ್ಯರಿಗಾಗಿ ತನ್ನ ಭಕ್ತರಿಗಾಗಿಯೂ ದೇವರಿಗೆ ಮಾಡಿದ ವಿಜ್ಞಾಪನೆ. ಅದರ ನಂತರ ನೋಡ್ತಾ ಇಸ್ಕರಿಯೋತು ಯೂದನು ಯೇಸುವಿನ ವೈರಿಗಳಿಗೆ ಹಿಡಿದುಕೊಟ್ಟದ್ದು 2 ಅಧ್ಯಾಯದ ನಂತರ ನೋಡುವಾಗ ಅಲ್ಲವಾ? ನೋಡಿ 13, 14, 15, 16 ಇದನ್ನು ನೀವು ಧ್ಯಾನಿಸಿ. ಈ ಮಾತುಗಳು ಕ್ರಿಸ್ತನದು, ಆತನ ಏನು ಉದ್ದೇಶ, ಆತನು ಶಿಷ್ಯರ ಕಾಲುಗಳನ್ನು ತೊಳೆದದ್ದು, ಆತನು ಶಿಷ್ಯರಿಗೆ ದೇವರ ರಾಜ್ಯದ ವಿಷಯದಲ್ಲಿ ವ್ಯಕ್ತಪಡಿಸಿದಂಥದ್ದು, ವಿವರಿಸಿದನ್ನು ನೀವು ಅಧ್ಯಯನ ಮಾಡಿ. ಅದೇ ರೀತಿಯಲ್ಲಿ ಪ್ರಿಯರೇ, ನಾವು ಇವತ್ತು ದೇವರ ಮಕ್ಕಳಾದಂತ ನಾವು ನಮ್ಮ ಜೀವಿತದಲ್ಲಿ ಎಲ್ಲ ಮುಖ್ಯವಾದದ್ದಲ್ಲ, ಕೆಲವೊಂದು ವಿಷಯ ಮಾತ್ರ ಮುಖ್ಯವಾದದ್ದು ಡಿಸೈಪಲ್ಗಳ ಜೀವಿತದಲ್ಲಿ ಅಲ್ಲವಾ? ಯೇಸು ಕ್ರಿಸ್ತನೇ ಹೇಳುವುದನ್ನು ನಾವು ನೋಡ್ತೇವೆ, ನಾಶನ ಮಾರ್ಗ ಹೋಗುವಂತ ಮಾರ್ಗವು ದೊಡ್ಡದು, ಆದರೆ ಕ್ರಿಸ್ತನ ರಾಜ್ಯ, ದೇವರ ರಾಜ್ಯಕ್ಕೆ ಹೋಗುವಂತ ಮಾರ್ಗ ಬಹಳ ಇಕ್ಕಟ್ಟು, ಅದರಲ್ಲಿ ಹೋಗುವವರು ಕೆಲವು ಜನ ಎಂಬುದಾಗಿ ಅಲ್ಲವಾ? ಇವತ್ತು ಡಿಸೈಪಲ್ ನಮಗೆ ಲೋಕದಲ್ಲಿನ ಹಲವಾರು ವಿಷಯಗಳನ್ನು ತ್ಯಜಿಸಬೇಕಾಗಿರುವಂತದ್ದಾಗಿರ್ತದೆ. ಲೌಕಿಕ ವಿಷಯಗಳನ್ನು ಬಿಟ್ಟು ನಾವು ನ್ಯಾರೋ ಮಾರ್ಗದಲ್ಲಿ, ಆ ಸಪೂರವಾದ ಮಾರ್ಗದಲ್ಲಿ ನಡೆಯುವಂತಹ ಡಿಸೈಪಲ್ಗಳು ನಾವು ಆಗಿರ್ಬೇಕು. ಆಗೇನಾಗ್ತದೆ, ದೇವರ ಚಿತ್ತಕ್ಕೆ ಅನುಗುಣವಾದದ್ದು ಯಾವುದೆಂಬುದಾಗಿ ತಿಳಿದುಕೊಂಡು ನಡಿಲಿಕ್ಕೆ, ಕ್ರಿಸ್ತನ ರಾಜ್ಯವನ್ನ ಕಟ್ಟಲಿಕ್ಕೆ ನಮಗೆ ಸುಲಭ ಆಗ್ತದೆ. ಹಲ್ಲೆಲೂಯಾ. ನಾವು ಅದರಲ್ಲಿ ಸಮಯವನ್ನು ಶಿಸ್ತುಬದ್ಧವಾಗಿ ಪಾಲಿಸುವಂಥದ್ದು, ನಾವು ಅಗತ್ಯ ವಿಷಯಗಳು ಯಾವುದೆಂಬುದಾಗಿ ಗ್ರಹಿಸಿಕೊಂಡು ನಡೆಯುವಂಥದ್ದು, ಕ್ರಿಸ್ತನ ರಾಜ್ಯಕ್ಕಾಗಿ ಸೇವೆ ಮಾಡುವಂಥದ್ದು ಬಹಳ ಮುಖ್ಯ ಪ್ರಿಯ. ಯಾಕಂದ್ರೆ ಈ ಜೀವಿತ ಎನ್ನುವಂಥದ್ದು ಕ್ಷಣಿಕ ಪ್ರಿಯರೇ. ಈ ಲೋಕದಲ್ಲಿರುವಾಗ ನಮಗೆ ಸೇವೆ ಅವಕಾಶಗಳು, ನಮಗೆ ಹಲವಾರು ತಲಾಂತಗಳು ಕೊಟ್ಟದನ್ನು ದೇವರ ರಾಜ್ಯಕ್ಕೆ ಉಪಯೋಗಿಸಲಿಕ್ಕೆ ನಮಗೆ ಅವಕಾಶಗಳು ಉಂಟು, ಅದನ್ನು ನಾವು ಮಾಡಬೇಕು. ಡಿಸೈಪಲ್ಗಳಾದಂತ ನಮಗೆ ದೇವರ ಜೀವ ಶ್ವಾಸ ಕೊಟ್ಟಿದ್ದಾನೆ, ಸಮಯ ಕೊಟ್ಟಿದ್ದಾನೆ, ಜೀವದಲ್ಲಿ ಬಲ ಕೊಟ್ಟಿದ್ದಾನೆ. ಇದನ್ನು ನಾವು ಆತನ ರಾಜ್ಯಕ್ಕಾಗಿ ಉಪಯೋಗಿಸಬೇಕು ಪ್ರಿಯರ್. ಇದು ಟ್ರೂ ಡಿಸೈಪಲ್ಗಳಾದಂತ ನನ್ನ ನಿಮ್ಮ ಮುಖ್ಯವಾದ ಒಂದು ಕಾರ್ಯಗಳಲ್ಲಿ ಒಂದಾಗಿರಬೇಕು. ಹಲ್ಲೆಲೂಯಾ, ಆಮೆನ್. ಮಾತ್ರವಲ್ಲ ಪ್ರಿಯರೇ, ಫಿಲಿಪ್ಪಿ 2ನೇ ಅಧ್ಯಾಯ 5ರಿಂದ 7ನೇ ವಚನ, ಆತನು ಶಿಷ್ಯರುಗಳ ಕಾಲುಗಳನ್ನು ತೊಳೆದ ವಿಷಯದಲ್ಲಿ ನಾವು ನೋಡಿದೆವು 16 ಅಧ್ಯಯನದಲ್ಲಿ. ಅದೇ ರೀತಿ ಈ ವಚನ ಈ ರೀತಿಯಾಗಿ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೈವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನೆಂಬುದಾಗಿ. ಎಂತ ಒಂದು ಅದ್ಭುತವಾದ ಕಾರ್ಯ ಪ್ರಿಯ. ಅಂತಹ ದೇವರು ಶಿಷ್ಯರ ಕಾಲುಗಳನ್ನು ತೊಳೆದನೆಂಬುದು ಮಾತ್ರವಲ್ಲ, ತನ್ನನ್ನು ತಾನು ಆತನು ಬರಿದು ಮಾಡಿಕೊಂಡು. ಯಾರಿಗೋಸ್ಕರ? ನಾವು ಹಲವಾರು ಬಾರಿ ವಾಕ್ಯಗಳನ್ನು ನಾವು ಕೇಳ್ತೇವೆ, ನನಗೋಸ್ಕರ, ನಿನ್ನಗೋಸ್ಕರ. ಆಮೇನ್. ಇವತ್ತು ಡಿಸೈಪಲ್ಗಳಾದಂತ ನಮ್ಮ ಜವಾಬ್ದಾರಿ ಕೂಡ ಅದೇ. ನನ್ನನ್ನು ನಾನು ಬರೆದು ಮಾಡಿಕೊಂಡು ನನ್ನ ಗುರುವಿನಂತೆ ಕ್ರಿಸ್ತನ್ ರಾಜ್ಯಕ್ಕೋಸ್ಕರ ನಾವು ಕಾರ್ಯ ಮಾಡುವಂತವರಾಗಿರು. ನಿಸ್ವಾರ್ಥ ಸೇವೆ ಹೇಳ್ತೇವಲ್ಲ, ಏನನ್ನು ನಾವು ಬಯಸದೆ ಇನ್ನೊಬ್ಬರಿಂದ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡುವವರಾಗಿರಬೇಕು. ಆಮೆನ್. ಯೇಸು ಕ್ರಿಸ್ತನಂತೆ, ಹಲ್ಲೆಲೂಯಾ, ಆತನ ತಂದೆ ದೇವರ ಚಿತ್ತವನ್ನೇ ದೃಷ್ಟಿ ಇಟ್ಟು ಆತನ ಮಹಿಮೆಗಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನಲ್ಲವ, ಸಜೀವ ಯಜ್ಞವಾಗಿ. ಆಮೆನ್, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಕೂಡ ಆತನನ್ನು ಅನುಸರಿಸುವಂತ ನಾವು ಕೂಡ ಅದೇ ರೀತಿ ಹಂಗಿನಲ್ಲಿದ್ದೇವೆ ಪ್ರಿಯ. ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆಮೆನ್. ದ ಸ್ಯಾಕ್ರಿಫಿಷಿಯಲ್ ಲೈಫ್ ಅನ್ನ ನಾವು ಜೀವಿಸುವಂತರಾಗಬೇಕು ಪ್ರತಿಯೊಂದು ದಿನವೂ ಕೂಡ ಅಲ್ಲವಾ? ಯಾವ ರೀತಿ ಕ್ರಿಸ್ತಿಯ ಮನಸ್ಸನ್ನು ಹೊಂದಿಕೊಂಡಾಗ ಮಾತ್ರ ಜೀವಿತದಲ್ಲಿ ಬರುವ ಕಷ್ಟ ಸುಖ ದುಃಖಗಳಿದ್ದಾಗಲೂ ಕೂಡ ಅದನ್ನು ನಾವು ಕ್ರಿಸ್ತನ ಮುಖವನ್ನು ನೋಡಿ ಆತನಿಗೆ ಧನ್ಯವಾದ ಹೇಳುತ್ತಾ ನಮಗೆ ಕೊಟ್ಟಂತ ಜೀವಿತವನ್ನು ನಾವು ಕಳೆಯುವಾಗ, ಯಾವುದೇ ಕಾಲಘಟ್ಟದಲ್ಲಿ ಹಾದು ಹೋಗುವಾಗ ನಮಗೆ ಅದು ದುಃಖ ಅಂತ ಅನಿಸುದಿಲ್ಲ, ನಮಗೆ ಅದು ಬೇಸರ ಅಂತ ಅನಿಸುದಿಲ್ಲ. ಯಾಕೆ? ನಾವು ಆತನೇ ದೃಷ್ಟಿಸಿದ್ದು. ನನ್ನ ರಾಜನಿಗೆ ಕಷ್ಟ ಬಂದಿತ್ತು, ನನ್ನ ರಾಜನು ಆ ಕಷ್ಟದಲ್ಲಿ ಹಾದು ಹೋದನು. ಆತನ ಡಿಸೈಪಲ್ ಆದ ನನಗೂ ಕೂಡ ಅಂತ ಪರಿಸ್ಥಿತಿಗಳು ಬರುವಾಗ ನಾವು ಆತನನ್ನೇ ದೃಷ್ಟಿಟ್ಟು ನೋಡುವಾಗ ನಮ್ಗೆಲ್ಲ ಪರಿಸ್ಥಿತಿಗಳು ಬಹಳ ಸುಲಭವಾಗಿ ಹಾದು ಹೋಗ್ಲಿಕ್ಕೆ ಆಗ್ತದೆ. ಯೇಸು ಹೇಳಿದ್ದನ್ನು ನೆನಪು ಮಾಡ್ಕೊಳ್ಳಿ ಪ್ರಿಯರೇ, ಈ ಲೋಕದಲ್ಲಿ ನಿಮಗೆ ಶೋಧನೆ ಉಂಟು, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಅಲ್ಲವಾ? ಹಲ್ಲೆಲೂಯಾ, ಆಮೆನ್. ಮಾತ್ರವಲ್ಲ, ನಾವು ಮುಂದೆ ನಾವು ನೋಡ್ತೇವೆ ಯೇಸುವಿಗಿದ್ದ ಆ ಸರ್ವೆಂಟ್ ಹಾರ್ಟ್, ಆ ಒಂದು ಸೇವೆಯ ಹೃದಯವುಳ್ಳ ದೈವನಾಥನಾಗಿದ್ದನು ಪ್ರಿಯರೇ. ಶಿಷ್ಯರ ಕಾಲುಗಳನ್ನು ತೊಳೆದದನ್ನು ನಾವು ನೆನಪು. ಮಾತ್ರವಲ್ಲ, ಇಲ್ಲಿ ಆತನು ಪ್ರತಿಯೊಬ್ಬ ಶಿಷ್ಯರುಗಳ ಮನಸ್ಥಿತಿಯನ್ನು ಆತನು ಬಲ್ಲವನಾಗಿದ್ದರು. ಆಮೇನ್. ಪೇತ್ರನ ಮನಸ್ಥಿತಿ ನೋಡುವುದಾದ್ರೆ, ಅಲ್ಲಿ ನಾವು ಯೋಹಾನನ ಮನಸ್ಥಿತಿಯನ್ನು ನೋಡುವುದಾದ್ರೆ,
ತೋಮನ ಮನಸ್ಥಿತಿಯನ್ನು ನೋಡುವುದಾದ್ರೆ ಬೇರೆ ಬೇರೆ ವಿಭಿನ್ನ ಮನಸ್ಥಿತಿಯ ಶಿಷ್ಯರುಗಳು ಆಗಿದ್ದರು. ಕೆಲವರು ಟ್ಯಾಕ್ಸ್ ಕಲೆಕ್ಟರ್, ಕೆಲವರು ಮೀನುಗಾರರಾಗಿದ್ರು ಅದರಲ್ಲಿ. ಹಲ್ಲೆಲೂಯಾ, ಆಮೆನ್. ಯೇಸು ಕ್ರಿಸ್ತನು ತನ್ನ ಜೀವಿತವನ್ನ ಎಲ್ಲ ಶಿಷ್ಯರನ್ನು ಹಿಡಿದುಕೊಂಡು ಕೂಡ ಎಲ್ಲೆಲ್ಲಿ ಹೋದನು ಅಲ್ಲಿ ನಡೆಸಿದ್ರು. ನಾವು ಲಾಸ್ಟ್ ವೀಕ್ ಅದನ್ನು ಮೊದಲು ಕೇಳಿದಂತೆ ಆತನು ಶಿಷ್ಯರನ್ನು ಸಿದ್ಧಪಡಿಸುತ್ತಿದ್ದನು, ಆತನ ಶಿಷ್ಯರಿಗೆ ಬಲಪಡಿಸಿದನು. ವಾಕ್ಯದಲ್ಲಿ ನಾವು 4 ಅಧ್ಯಾಯವನ್ನು ಮಾತ್ರ ನೀವು ಸಮಯ ಇರುವಾಗ ಓದಿ, ಆಯ್ತಾ? 13, 14, 15, 16ನೇ ಅಧ್ಯಾಯ. ಆತನು ಎಲ್ಲ ಹೇಳಿದ ಮಾತುಗಳು ಆತನು ಗ್ರಹಿಸಿದನು. ಮಾತ್ರ ಈ ಮಾತುಗಳನ್ನು ಹೇಳುವಾಗಲೂ ಕೂಡ ಅಲ್ಲಿ ಯೂದನಿದ್ದದನ್ನು ನಾವು ನೆನಪು ಮಾಡಿಕೊಳ್ಬಹುದು. ಆತನು ಯೂದನ ಕಾಲುಗಳನ್ನು ಕೂಡ ತೊಳೆದುದನ್ನು ನಾವು ನೆನಪು ಮಾಡಿಕೊಳ್ಬಹುದು. ಒಬ್ಬ ಹಿಡಿಕೊಳ್ಳುವ ವ್ಯಕ್ತಿ ಇದ್ದಾನೆ ಎಂಬುದಾಗಿ ಗೊತ್ತಿದ್ದಾಗಿ ಕೂಡ ಆತನ ಕಾಲುಗಳನ್ನು ಕೂಡ ಆತನು ತೊಳೆದನು. ಎನಿಸಿ, ಈಗ ನಮ್ಗೆ ನಾವೇ ಹೇಳುದ ನಮ್ಮನ್ನ ಒಬ್ಬ ದ್ವೇಷಿಸ್ತಾನೆ, ನಮ್ಮನ್ನ ಒಬ್ಬ ಹಿಡಿದುಕೊಳ್ಳಿಕ್ಕೆ ಹೊಂಚು ಆಗ್ತಾನೆ ಎಂಬುದಾಗಿ ನಮಗೆ ಗೊತ್ತಿದ್ದಾಗ ಗೊತ್ತಿಲ್ಲ ನಾವು ಎಷ್ಟು ಜನ ಅಂತ ಸೇವಾ ಮನೋಭಾವವಿದ್ದು ಅಂತವರ ಕಾಲುಗಳನ್ನು ತೊಳೆಯುತ್ತೇವೆ ಇಲ್ವೋ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಮಾಡಿದಂತ ಹಂಗಿನಲ್ಲಿ ನಾವಿದ್ದೇವೆ. ನಮ್ಮ ವೈರಿಗಳನ್ನು ನಾವು ಪ್ರೀತಿಸುವಂತವರಾಗಿರಬೇಕು, ನಮ್ಮನ್ನ ದ್ವೇಷಿಸುವವರನ್ನು ನಾವು ಪ್ರೀತಿಸುವಂತವರಾಗಿರಬೇಕು, ನಮ್ಮನ್ನು ನೋಯಿಸುವವರಿಗೆ ನಾವು ಪ್ರೀತಿಯಿಂದ ಅವರನ್ನು ಪ್ರೀತಿಸುವಂತವರಾಗಿರಬೇಕು, ಕ್ರಿಸ್ತಿಯ ಪ್ರೀತಿಯನ್ನು ಅವರಿಗೆ ಕೊಡುವಂತವರಾಗಿರಬೇಕು, ನಾವು ದೀನತೆಯ ಹೃದಯ ಉಳ್ಳವಂತವರಾಗಿರಬೇಕು. ಹಲ್ಲೆಲೂಯಾ, ಆಮೆನ್. ದೀನತೆ ಹೃದಯ ಎಂಬುದಾಗಿ ಹೇಳುವುದಾದ್ರೆ ಆ ಒಂದು ಕ್ರಿಸ್ತನನ್ನು ದೃಷ್ಟಿಸಿ ನೋಡಿ, ಆಗ ನಿಮ್ಗೆ ಗೊತ್ತಿರ್ತದೆ ಆ ದೀನತೆ ಹೃದಯ ಏನೆಂಬುದಾದ್ರೆ. ನಮ್ಮ ಜೀವಿತದಲ್ಲಿ ಹಲವಾರು ಕಾಲಘಟ್ಟದಲ್ಲಿ ಹಾದು ಹೋಗಲು ಕೂಡ ಕ್ರಿಸ್ತನನ್ನೇ ನಾವು ಅನುಸರಿಸಿಕೊಂಡು ಕ್ರಿಸ್ತನನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ಲವಾ? ಕ್ರಿಸ್ತನ ಧರಿಸಿಕೊಳ್ಳುವುದಂತಾರೆ ಏನು? ದೇವರ ವಾಕ್ಯವನ್ನ ಅಧ್ಯಯನ ಮಾಡುವಾಗ, ಅಲ್ಲಿ ಕ್ರಿಸ್ತನ ಜೀವಿತವನ್ನು ನಾವು ಅಧ್ಯಯನ ಮಾಡುವಾಗ, ಕ್ರಿಸ್ತನ ಮಾಡಿದಂತ ಕಾರ್ಯಗಳನ್ನ ನಾವು ನೆನಪಿಗೆ ತರುವಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ರಾಜನಾದ ನಮ್ಮ ದೇವರ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಯಾವ ಕಾಲಘಟ್ಟದ ಹಾದು ಹೋಗುವಲು ಕೂಡ ಆತನ ದೃಷ್ಟಿ ಇಟ್ಟ ತಂದೆ ದೇವರ ಮೇಲೆ ಮಾತ್ರ ಅಲ್ವಾ? ಇಂಥ ನಮ್ಮ ದೃಷ್ಟಿ ನಾವು ಕರ್ತನ ಮೇಲೆ ಇಟ್ಟುಕೊಂಡು ನಡೆಯುವಂತ ಡಿಸೈಪಲ್ ನೀನು ಆಗಿರಬೇಕು ಪ್ರಿಯರೇ. ಆಮೇನ್. ಇದು ಬಹಳ ಮುಖ್ಯವಾದ ಕಾರ್ಯಗಳಲ್ಲಿ ಒಂದು ಆಗಿದೆ. ಮಾತ್ರವಲ್ಲ, ನಾವು ನೋಡ್ತೇವೆ ಯೋಹಾನ 13ನೇ ಅಧ್ಯಾಯ 6ನೇ ವಚನದಲ್ಲಿ ಪ್ರಿಯರೇ, ಆತನು ಶಿಷ್ಯರ ಕಾಲುಗಳನ್ನ ತೊಳೆಯುವಾಗ ಅಲ್ಲಿ ಒಬ್ಬ ಶಿಷ್ಯ ಪೇತ್ರನು ಏನ್ ಹೇಳ್ತಾನವ ನೋಡುವ. ಹೀಗೆ ಸೀಮೋನ ಪೇತ್ರನ ಬಳಿಗೆ ಬರಲು ಇವನು ಅವನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೆ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡನೆಗೆ ಪಾಲಿಲ್ಲ ಅಂದನು. ಕೆಲವೊಮ್ಮೆ ಪ್ರಿಯರೇ, ದೇವರು ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಮಾಡುವ ಕಾರ್ಯಗಳು ನಮಗೆ ಕೆಲವೊಮ್ಮೆ ಗ್ರಹಿಸ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಯಾಕೆ ಈ ಪರಿಸ್ಥಿತಿ ಬಂತು, ಯಾಕೆ ಹೀಗೆ ಆಯ್ತು, ಯಾಕೆ ಹೀಗೆ ಆಗ್ತದೆ? ಆದರೆ ಎಲ್ಲ ಪರಿಸ್ಥಿತಿಗಳನ್ನು ತಿಳಿದ ದೇವರನ್ನು ನಾವು ಆರಾಧನೆ ಮಾಡ್ತಿದ್ದೇವೆ. ಯೇಸು ಕ್ರಿಸ್ತ ಆತನಿಗೆ ಪ್ರತಿಯೊಂದಿಟ್ಟು ಆತನಿಗೆ ಗೊತ್ತಿದೆ ಅಲ್ಲವಾ? ಆಮೆನ್. ಹಾಗಿರುವಾಗ ಇಲ್ಲಿ 9ನೇ ವಚನ ಹೇಳ್ತಾರೆ, ಸೀಮೋನ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕೆಂದು ಯಾವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಎಂಬುದಾಗಿ. ನೋಡಿ ಪ್ರಿಯರೇ, ಇವತ್ತು ನಾವು ನಮ್ಮನ್ನ ದೇವರ ವಾಕ್ಯದಿಂದ ಶುದ್ಧಿ ಮಾಡುತ್ತಾ ಇರ್ಬೇಕು ದಿನನಿತ್ಯವೂ ಕೂಡ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ನೀರಿಗೆ ಹೋಲಿಸಲ್ಪಟ್ಟಿದೆ ಅಲ್ವಾ? ನಾವು ಡಿಸೈಪ್ಗಳ ನಮ್ಮ ಬಲವೇ ದೇವರ ವಾಕ್ಯ ಎಂಬ ಕತ್ತಿಯಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯುವಂತವ್ರು ನಾವು ಆಗಿದ್ದುಕೊಂಡು ನಡೆಯುವಂತಹ ಹಂಗಿನಲ್ಲಿದ್ದೆ. ಮಾತ್ರವಲ್ಲ, ತಂದೆಯು ತನ್ನ ಕೈ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಇವತ್ತು ನನಗೆ ನಿಮಗೆ ಕೂಡ ಯೇಸು ಕ್ರಿಸ್ತ ಅಧಿಕಾರವನ್ನು ಕೊಟ್ಟಿದ್ದಾನೆ. ಯಾವುದು ಹೇಳ್ಬೋದಾ? ಯಾವುದು ಅಧಿಕಾರ ಕೊಟ್ಟಿದ್ದಾನೆ ಎಂಬುದಾಗಿ? ನಮ್ಮ ಅಧಿಕಾರ ಏನು? ಡಿಸೈಪಲ್ಗಳಾಗಿ ನಮ್ಮ ಅಧಿಕಾರ ಏನು? ದೇವರು ನಮಗೆ ಕೊಟ್ಟಂತದ್ದು ಹೇಳ್ಬೋದು ನಿಮ್ಗೆ? ಒಂದು, ವೈರಿಗಳ ಕಾರ್ಯಗಳನ್ನು ನಾಶ ಮಾಡುವಂಥದ್ದು, ದೆವ್ವಗಳನ್ನು ಬಿಡಿಸುವಂಥದ್ದು, ಅನಾರೋಗ್ಯದಲ್ಲಿ ಆರೋಗ್ಯವನ್ನು ಕೊಡುವಂಥದ್ದು, ಇನ್ನಿತರೆ ಕ್ರಿಸ್ತಿಯ ಪ್ರೀತಿಯನ್ನು ಹಂಚುವಂಥದ್ದು. ಇದೆಲ್ಲ ನಮಗೆ ಕೊಟ್ಟಂತ ಹಕ್ಕುಗಳು ಪ್ರಿಯರ ದೇವರು. ಆಮೇಲೆ ಮಾತ್ರವಲ್ಲ, ವಾಕ್ಯನ ಅಧ್ಯಯನ ಮಾಡ್ತೀವಿ, ನಮಗೆ ಅದ್ಭುತಗಳನ್ನು ಮಾಡುವಂತ ಹಕ್ಕು ಕೊಟ್ಟಿದ್ದಾರೆ. ಯಾರಿಗೆ? ನಮ್ಮನ್ನು ನಾವು ಹೆಚ್ಚಿಸಿಕೊಡ್ಲಿಕ್ಕಲ್ಲ, ದೇವರ ರಾಜ್ಯದ ಮಹಿಮೆಗಾಗಿ. ಮಾತ್ರವಲ್ಲ, ಇನ್ನು ಮುಂದೆ ನಾವು ನೋಡ್ತೀವಿ ಮತ್ತಾಯ 28ರಲ್ಲಿ 18ನೇ ವಚನವನ್ನು ನಾವು ನೋಡುವುದಾದ್ರೆ, ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ನಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಕೊಡಲ್ಪಟ್ಟಿದೆ. ಇದೇ ಮಾತನ್ನು ಯೋಹಾನ 13:3ರಲ್ಲಿ ನಾವು ನೋಡುವುದಾದ್ರೆ, ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ, ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದಾನೆ ಅಂತ, ತನ್ನ ಕೈಯಲ್ಲಿ ಎಲ್ಲ ಅಧಿಕಾರಗಳನ್ನು ಕೊಟ್ಟಿದ್ದಾನೆ ಎಂಬುದನ್ನು ದೇವರು
ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು, ತಂದೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಎಲ್ಲ ಅಧಿಕಾರ ಕೊಟ್ಟಿದ್ದಾನೆ. ಇವತ್ತು ನನಗೆ ನಿನಗೆ ಕೂಡ ಯೇಸು ಕ್ರಿಸ್ತನ ಅಧಿಕಾರ ಕೊಟ್ಟಿದ್ದಾನೆ, ಡಿಸೈಪಲ್ಗಳಾಗಿ ಆತ್ಮಗಳನ್ನ ಗೆಲ್ಲುವಂತ ಆತನ ರಾಜ್ಯಕ್ಕೋಸ್ಕರ, ಆತನ ರಾಜ್ಯಕ್ಕೋಸ್ಕರ ನಾವು ನಿಲ್ಲುವಂಥದ್ದು, ಆತನ ರಾಜ್ಯಕ್ಕೋಸ್ಕರ ಕಾರ್ಯವನ್ನು ಮಾಡುವಂಥದ್ದು. ಮಾತ್ರವಲ್ಲ, ನಮ್ಮನ್ನು ನಾವು ಶಿಸ್ತುಪಡಿಸಿಕೊಳ್ಳಬೇಕು ಅಲ್ಲವೇ? ನಮ್ಮನ್ನು ನಾವು ಶಿಸ್ತುಪಡಿಸಿಕೊಳ್ಳುವುದಂದ್ರೆ ಹೇಗೆ? ಆತನ ರಾಜ್ಯ, ಈ ಲೋಕದ ಪ್ರಜೆಗೂ ಪರಲೋಕದ ಪ್ರಜೆಗೂ ಬಹಳ ವ್ಯತ್ಯಾಸವಿದೆ. ನಾವು ಪರಲೋಕದ ಪ್ರಜೆಗಳಾಗಿದ್ದೇವೆ. ಈ ಲೋಕದಲ್ಲಿ ಇದ್ದಾಗ್ಯೂ ನಾವು ಈ ಲೋಕಕ್ಕೆ ಸಂಬಂಧ ಪಡೆದವರು, ನಾವು ಪರಲೋಕದವರಾಗಿದ್ದೇವೆ. ಹಾಗಿರುವಾಗ ಲಾಸ್ಟ್ ವೀಕ್ ಜುಬೆಲ್ ಸಿಸ್ಟರ್ ಟೀಚ್ ಮಾಡಿದಂತ ವಿಡಿಯೋವನ್ನ ಮರು ನೋಡಿ ನೀವು, ಅದರಲ್ಲಿ ಗೊತ್ತಾಗ್ತದೆ ನಮ್ಮ ಗುಣಲಕ್ಷಣ ವಿಷಯದಲ್ಲಿ, ನಮ್ಮ ಹಾವಭಾವ, ನಮ್ಮ ಕ್ಯಾರೆಕ್ಟರ್ ವಿಷಯಗಳಲ್ಲಿ, ನಮ್ಮ ಮಾತಿನ ವಿಷಯದಲ್ಲಿ ಅವರು ಹಂಚಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಿದ್ದಂತ ವಿಶ್ವಾಸಿ ಜೀವಿತ, ಬಿಲಿವರ್ಸ್ ಒಂದು ಡಿಸೈಪಲ್ ಜೀವಿತ ನಮ್ಮದಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಮಾತ್ರವಲ್ಲ, ನಾವು ನೋಡ್ತೇವೆ ಮುಂದೆ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದ್ದನ್ನ, ನಾನು ಮಾಡಿದಂತೆ ನೀವು ಕೂಡ ಮಾಡಬೇಕೆಂಬುದಾಗಿ ಇದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೇನೆ ಎಂಬುದಾಗಿ ಶಿಷ್ಯರಿಗೆ ಹೇಳಿದ ಮಾತು ಇವತ್ತು ನನಗೆ ನಿಮಗೆ ಕೂಡ ಆತನ ಹೇಳುವಂತ ಮಾತು ಅದೇ ಕಾರ್ಯವನ್ನು, ಯೇಸು ಕ್ರಿಸ್ತನು ಮಾಡಿದ ಕಾರ್ಯವನ್ನೇ ಆತನ ಮಕ್ಕಳಾದ ನಾವು, ಡಿಸೈಪಲ್ಗಳಾದ ನಾವು ಕೂಡ ಮಾಡುವಂತ ಹಂಗಿನಲ್ಲಿದ್ದೇವೆ ಪ್ರಿಯರೇ. ದೇವರ ವಾಕ್ಯ ಯೋಹಾನ 13ನೇ ಅಧ್ಯಾಯ 14-15 ವಚನ. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲುಗಳನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಎಂತಹ ಒಂದು ಅದ್ಭುತವಾದ ಕಾರ್ಯ ಪ್ರಿಯರೇ. ಯೇಸು ಕ್ರಿಸ್ತನು ಇವತ್ತು ಏನು ಮಾಡಬೇಕು ಕಾರ್ಯವನ್ನ ನಮಗೆ ತೋರಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದನ್ನು ನಾವು ಮಾಡಬೇಕು. ಶಿಷ್ಯರ ಕಾಲುಗಳನ್ನು ತೊಳೆಯುವುದೆಂಬುದಾಗಿ ಹೇಳುವುದಾದ್ರೆ, ಒಬ್ಬ ಗುರುವು ಆತನು ಬಗ್ಗಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯುವುದನ್ನು ಅದು ಸಾಮಾನ್ಯವಾದ ವಿಷಯವಲ್ಲ ಅಲ್ಲವೇ? ಕರ್ತನು ಗುರುವಾಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲುಗಳನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ಆಮೆನ್. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನೆನಪಲ್ಲಿಟ್ಟುಕೊಳ್ಳಿ ಪ್ರಿಯರೇ, ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳಿಸಲ್ಪಟ್ಟವನು ಕಳಿಸಿದವನಿಗಿಂತ ದೊಡ್ಡವನಲ್ಲ. ನೀವು ಇದನ್ನು ತಿಳ್ಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಹಲ್ಲೆಲೂಯಾ. ಇವತ್ತು ಇಷ್ಟು ಜನ ನಾವು ಇಲ್ಲಿದ್ದೇವೆ, ನಾವು ಕರೆಯನ್ನು ತಿಳ್ಕೊಳ್ಬೇಕು. ದೇವರು ಕೊಟ್ಟಂತ ಕರೆ ಏನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಆಮೆನ್. ಸೊ ವಾಕ್ಯ ಹೇಳಿದಂತೆ ನಾವು ಒಬ್ಬರನ್ನೊಬ್ಬರ ಕಾಲುಗಳನ್ನ ತೊಳೆಯುವಂತ ಹಂಗಿನಲ್ಲಿದ್ದೇವೆ. ಯಾವುದೇ ರೀತಿಯ ಕಾಲಲ್ಲಿ ಕೆಸರಿರ್ಬೋದು, ಕಾಲಲ್ಲಿ ಧೂಳಿರ್ಬೋದು, ನಾವು ಅದು ನೋಡುವುದಲ್ಲ. ನಮಗೆ ಕರ್ತನು ಹೇಳಿದ್ದಾನೆ, ನಿಮ್ಮ ವೈರ್ಯ ಕಾಲೇ ಆಗಿರ್ಬೋದು. ಯೇಸು ಕ್ರಿಸ್ತನ ಯೂದನ ಕಾಲುಗಳನ್ನು ತೊಳೆಯಲಿಲ್ಲವಾ? ಗೊತ್ತಿತ್ತು ಅವನಿಗೆ. ಯಾವುದೇ ಪರಿಸ್ಥಿತಿ ನಾವು ಒಬ್ಬರನ್ನು ಕ್ಷಮಿಸಬೇಕು. ಒಬ್ಬರನ್ನ ಕ್ಷಮಿಸುವುದು ಮಾತ್ರವಲ್ಲ, ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ತೋರಿಸುವಂತವರಾಗಿರಬೇಕು. ಕ್ರಿಸ್ತನ ತೋರಿಸುವುದು ಮಾತ್ರವಲ್ಲ, ನಾವು ಅದನ್ನು ಕಾರ್ಯ ರೀತಿಯಲ್ಲಿ ಮಾಡುವಂತವರಾಗಿ. ಹೇಗೆ ಅವರ ಕಾಲುಗಳನ್ನು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ತೊಳೆದನು ಅಂತ, ಇದು ನಾವು ಮಾತಿಗೆ ಸುಲಭ ಅಂತ ಮಾತಾಡ್ಬೋದು ನಾವು. ಅದನ್ನ ಕಾರ್ಯಗತವಾಗಿ ಪ್ರತಿಯೊಬ್ಬ ಡಿಸೈಪಲ್ಗಳನ್ನು ನಾವು ನಡಿಬೇಕಾದ್ರೆ ಅದಕ್ಕೆ ದೇವರಾತ್ಮನ ಸಹಾಯವೇ ಮುಖ್ಯವಾದದ್ದು ಪ್ರಿಯರೇ. ದೇವರಾತ್ಮನ ಸಹಾಯ ಇಲ್ಲದೆ ನಮಗೆ ದೀನತೆ ಎನ್ನುವಂಥದ್ದು ಬರುವುದಿಲ್ಲ. ದೇವರಾತ್ಮನ ಸಹಾಯ ಇಲ್ಲದೆ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕು ಎಂಬುವಂಥದ್ದು ಕೂಡ ಬರುವುದಿಲ್ಲ. ಈ ಪ್ರೀತಿ, ದೀನತೆ, ಈ ಹಂಬಲ್ನೆಸ್ ಎಂಬುದಾಗಿ ಹೇಳುವುದಾದ್ರೆ ಕ್ರಿಸ್ತನ ಗುಣಗಳನ್ನು ಅನುಸರಿಸಿ ನಡಿಬೇಕೆಂಬುದಾಗಿ ನಮ್ಮನ್ನು ನಾವು ಸಿದ್ಧ ಮಾಡಬೇಕು. ನಾವು ಅದ್ರ ಅಳವಡಿಸಿಕೊಂಡು ನಡಿಬೇಕಾದ್ರೆ ಆ ಗುಣಲಕ್ಷಣಗಳು ನಮಗೆ ಪವಿತ್ರಾತ್ಮನ ಸಹಾಯ ಬೇಕೇ ಬೇಕು ಪ್ರಿಯರೇ. ಅದಕ್ಕೆ ಪ್ರತಿನಿತ್ಯವೂ ನಾವು ದೇವರಾತ್ಮನ ಸಹಾಯವನ್ನು ಹೊಂದಿಕೊಂಡು ಕ್ರಿಸ್ತನೇ ರಾಜ್ಯಕ್ಕಾಗಿ ಜೀವಿಸುವಂತ ಮಕ್ಕಳು, ಡಿಸೈಪಲ್ಗಳಾಗಿ ನಾವು ಜೀವಿಸುವ ಬಹಳ ಮುಖ್ಯವಾದದ್ದಾಗಿದೆ ಪ್ರಿಯರೇ. ಆಮೇನ್. ಹಲ್ಲೆಲೂಯಾ. ಮಾತ್ರವಲ್ಲ, ದೈವಿಕ ಗುಣಲಕ್ಷಣಗಳನ್ನು ಹೊಂದಿದಂತವ್ರು ನಾವಾಗಿರಬೇಕು. ತನ್ನನ್ನು ತಾನು ಯಾವ ರೀತಿಯಲ್ಲಿ ಕ್ರಿಸ್ತನು ಬರಿದು ಮಾಡಿಕೊಂಡನು, ಅದೇ ರೀತಿಯಲ್ಲಿ ನನ್ನತನ, ನನ್ನ ಸ್ವಂತಿಗೆ, ನನ್ನ ಅಂತಸ್ತು, ನನ್ನ ಸ್ಟೇಟಸ್ ಎಂಬುದಾಗಿ ಹೇಳ್ತೇವಲ್ಲ, ಅದನ್ನೆಲ್ಲವನ್ನು ನಾವು ಬಿಟ್ಟು ಕ್ರಿಸ್ತನಲ್ಲೇ ನಾನೇನಾಗಿದ್ದೇನೆ ಎಂಬುದಾಗಿ ತಿಳ್ಕೊಂಡಾಗ ಅದರಲ್ಲಿ ಸಿಗುವಂತಹ ಒಂದು ಸಂತೋಷ, ಅದರಲ್ಲಿ ಸಿಗುವಂತಹ ಒಂದು ಸಮಾಧಾನ ಅದು ಎಲ್ಲಿಯೂ ಸಿಗುವುದಿಲ್ಲ ಪ್ರಿಯರೇ. ನಾನು ದೇವರ ಮಗನಾಗಿದ್ದೆ, ಸರ್ವಶಕ್ತ ದೇವರನ್ನ ಪ್ರೀತಿಸ್ತಾನೆ ಎಂಬುದಕ್ಕಿಂತ ದೊಡ್ಡದಾದ ಒಂದು ಸ್ಟೇಟಸ್, ಒಂದು ಆಶೀರ್ವಾದ ಯಾವುದುಂಟು ನಮಗೆ? ನಾವು ಪರಲೋಕಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದಕ್ಕಿಂತ ದೊಡ್ಡದಾದ ಸಂತೋಷ ಯಾವುದುಂಟು ಹೇಳಿ ಪ್ರಿಯರೇ ನನಗೆ, ಅಲ್ಲವಾ? ಇದೆಲ್ಲ ನಮಗೆ ಮುಖ್ಯವಾದದ್ದು. ಮಾತ್ರವಲ್ಲ, ನಮಗೆ ಸೇವೆಯಲ್ಲಿ ಆ ಸರ್ವೆಂಟ್ ಹಾರ್ಟ್, ಅವನು ಸೇವೆಯ ಹೃದಯ ಉಳ್ಳಂತ ಡಿಸೈಪಲ್ ನಾವಾಗಿರ್ಬೇಕು ಕ್ರಿಸ್ತನಂತೆ. ಆಮೇನ್. ನಮ್ಮ ಮನಸ್ಥಿತಿ ಕೂಡ ಅದು ಕ್ರಿಸ್ತನ ಮನಸ್ಥಿತಿ ಅಂತೆ ಆಗಿರ್ಬೇಕು. ಆತನ ಪ್ರಸನ್ನತೆಯಲ್ಲಿ ನಾವು ಸಮಯವನ್ನ ಕಳಿಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು ಆ ಪ್ರಸನ್ನತೆಯ ಸಮಯದಲ್ಲಿ, ಆ ಪ್ರಾರ್ಥನೆಯಲ್ಲಿ ಸಮಯ ಕಳೆದ ಎಂಬುದನ್ನ ನಾವು ಹೇಳುವುದನ್ನ ನೀವು ಕೂಡ ಕೇಳಿರ್ತೀರಿ. ಇದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಮಾತ್ರವಲ್ಲ, ಕ್ರಿಸ್ತನು ಜೀವಿಸಿದ ಯಾರಿಗೋಸ್ಕರ? ತಂದೆ ದೇವರನ್ನ ಮಹಿಮೆ ಪಡಿಸೋಕ್ಕೋಸ್ಕರ. ಆಮೇನ್. ತಂದೆ ಮಹಿಮೆ ಪಡಿಸೋಕ್ಕೋಸ್ಕರ ಮಾತ್ರ ಆತನು ಜೀವಿಸ್ತಾನೆ, ತನ್ನನ್ನು ಮಹಿಮೆ ಪಡಿಸ್ಲಿಕ್ಕಲ್ಲ. ಆತನು ಬಂದದ್ದು ಈ ಲೋಕದಲ್ಲಿ ತಂದೆ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ. ಅದನ್ನು ಆತನು ನೆನಪಿನಲ್ಲಿಟ್ಟುಕೊಂಡು ಕೊನೆಯವರೆಗೂ ಕೂಡ
ಆತನ ಉದ್ದೇಶ ಒಂದೇ, ನನ್ನನ್ನು ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸುವುದು ಅಲ್ಲವಾ. ತಂದೆ ದೇವರ ಚಿತ್ತವನ್ನು ನೆರವೇರಿಸಿದನು ಮಾತ್ರವಲ್ಲ, ಜಯಶಾಲಿಯಾಗಿ ಆಲ್ರೆಡಿ ತಂದೆ ದೇವರ ಫಲಪಾಶದಲ್ಲಿ ಕೂತ್ಕೊಂಡಿರುತ್ತಾನೆ ಈಗಾಗಲೇ. ಆತನಲ್ಲಿ ನಾವು ಕೂಡ ಜಯಶಾಲಿಗಳಾಗಿದ್ದೇವೆ ಈಗಾಗಲೇ. ಆತ್ಮಿಕ ಸ್ತರದಲ್ಲಿ ನಾವು ಕೂಡ ಆತನೊಂದಿಗೆ ಆತನ ಬಲಪಾಶದಲ್ಲಿ ಆತನ ಡಿಸೈಪಲ್ಗಳು ನಾವು ಕೂತ್ಕೊಂಡಿದ್ದೇವೆ. ನಮಗೆ ಕೊಟ್ಟಂತ ಈ ಜೀವಿತವನ್ನ ನಾವು ಸಂಪೂರ್ಣವಾಗಿ ಆತನಿಗೋಸ್ಕರ ನಾವು ಜೀವಿಸುವಂತ ಹಂಗಿನಲ್ಲಿ ನಾನು ಇವುಗಳಿದ್ದೇವೆ ಪ್ರಿಯರೇ. ಆಮೆನ್, ಹಲ್ಲೆಲೂಯ. ಇದು ನಮ್ಮ ಡಿಸೈಪಲ್ ಜೀವಿತದ ಉದ್ದೇಶಗಳಲ್ಲಿ ಮುಖ್ಯವಾದ ಉದ್ದೇಶ. ನಮ್ಮ ರಕ್ಷಕನನ್ನ ಹಿಂಬಾಲಿಸುವಂತದ್ದೇ ಆಗಿದೆ ಪ್ರಿಯರೇ. ನಮ್ಮ ಕ್ರಿಸ್ತನನ್ನ ಪ್ರೀತಿಸುವಂತ ನಾವುಗಳು, ಆತನ ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ಆತನಿಗೋಸ್ಕರ ಜೀವಿಸುವಂಥದ್ದು, ಆತನಿಗಾಗಿ ಬಾಳುವಂಥದ್ದು, ಇದೇ ನಮ್ಮ ಮುಖ್ಯ ಡಿಸೈಪಲ್ಗಳ ಗುರಿಯಾಗಿರಬೇಕು. ಹಲ್ಲೆಲೂಯ. ನಮ್ಮನ್ನ ದೀನತೆಯಿಂದ, ನಮ್ಮ ಗುಣಲಕ್ಷಣಗಳನ್ನು ನಾವು ಎವ್ರಿಡೇ ನಾವು ಚೆಕ್ ಮಾಡ್ತಾ ಇರಬೇಕು. ಕ್ರಿಸ್ತನ ವಾಕ್ಯವು ಕನ್ನಡಿಯಾಗಿದೆ. ಹಲ್ಲೆಲೂಯ. ಅದನ್ನ ದಿನನಿತ್ಯ ನೋಡುವಾಗ ಅದು ನಮ್ಮನ್ನೇ ನಮಗೆ ತೋರ್ಪಡಿಸ್ತದೆ, ದೇವರ ವಾಕ್ಯ ಅಲ್ಲವಾ. ಹಾಗಿರುವಾಗ ದೇವರ ವಾಕ್ಯವನ್ನು ನಾವು ದಿನನಿತ್ಯ ಅಧ್ಯಯನ ಮಾಡುವಂಥದ್ದು, ಆತನ ಪ್ರಸನ್ನತೆಯ ಸಮಯವನ್ನು ಕಳೆಯುವಂಥದ್ದು, ಆತನನ್ನು ಆತುಕೊಂಡು ಆತನಿಗೋಸ್ಕರ ಜೀವಿಸುವಂಥದ್ದು, ನಮಗೆ ಕೊಟ್ಟಂತ ಈ ಜೀವಿತವನ್ನ ಆತನಿಗಾಗಿ ಕಳೆಯುವಂತಹ ವಿಶ್ವಾಸಿ ಮಕ್ಕಳು, ಡಿಸೈಪಲ್ ನಾವಾಗಿದ್ದೇವೆ. ಆಮೆನ್. ಇದನ್ನು ನಾವು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯ. ನಾನು ಎಷ್ಟು ಸಮಯ ಈ ಭೂಲೋಕದಲ್ಲಿ ಇದ್ದೇನೆ ಅದು ಮುಖ್ಯವಲ್ಲ. ಯಾವತ್ತೂ ನಾನು ಹೇಳ್ತಾ ಇರೋದು, ಎಷ್ಟು ಸಮಯ ನಾವು ಏನು ಕಾರ್ಯವನ್ನ ಕ್ರಿಸ್ತನ ರಾಜ್ಯಕ್ಕಾಗಿ ಮಹಿಮೆಗೆ ಮಾಡುತ್ತೇವೋ ಅದೇ ಕೊನೆಯೊಳಗೆ ಉಳಿಯುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ನಾವು ಕ್ರಿಸ್ತನ ರಾಜ್ಯಕ್ಕೋಸ್ಕರ ಜೀವಿಸುವ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ ಪ್ರಿಯರೇ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ದೇವರು ಹಲವಾರು ಅದ್ಭುತ ಕಾರ್ಯಗಳನ್ನ ನಿಮ್ಮ ಜೀವಿತದ ಮೂಲಕ, ನಿಮ್ಮ ಕುಟುಂಬ ಜೀವಿತದ ಮೂಲಕ ಮಾಡ್ಲಿಕ್ಕಿದ್ದಾನೆ. ದೇವರ ರಾಜ್ಯವನ್ನ ಕಟ್ಟಲಿಕ್ಕಿದ್ದಾನೆ. ಹಲ್ಲೆಲೂಯ. ಉಳಿದ ಅಬಿಲಿಟಿ, ಆ ಮಾರ್ಗದರ್ಶನ ಮಾರ್ಗಗಳನ್ನ ದೇವರು ನಮಗೆ ಸೂಚಿಸಿ ನಡೆಸುವವನಾಗಿದ್ದಾನೆ. ನೀವು ಇಚ್ಛೆ ಉಳ್ಳವರಾಗಿದ್ದೀರಾ ದೇವರು ಸೇವೆ ಮಾಡ್ಲಿಕ್ಕೆ, ನಿಮ್ಮನ್ನ ದೇವರು ಉಪಯೋಗಿಸ್ತಾನೆ ಆತನ ಮಹಿಮೆಗಾಗಿ. ನಮ್ಮನ್ನು ನಾವು ಸಂಪೂರ್ಣವಾಗಿ ನಮ್ಮ ತನವನ್ನು ಬಿಟ್ಟು ನಾವು ಕಂಪ್ಲೀಟ್ಲಿ ದೇವರ ನಿನ್ನ ಸನ್ನಿಧಾನದಲ್ಲಿ ನಾನು ಇದ್ದೇನೆ, ಅವೈಲೇಬಲ್ ಇದ್ದೆ, ನನ್ನನ್ನು ಉಪಯೋಗಿಸು, ನಿನ್ನ ಆಲೋಚನೆಗಳನ್ನು ತಿಳಿಯಪಡಿಸು, ನನಗೆ ನಿನ್ನ ಆಲೋಚನೆ ತಿಳಿಯುವಂತ ಹೃದಯವನ್ನು ಕೊಡು, ಮನಸ್ಸನ್ನು ಕೊಡು, ನಿನ್ನ ಸ್ವರವನ್ನು ಕೇಳಲಿಕ್ಕೆ ನನ್ನ ಈ ಆತ್ಮೀಯ ಕಿವಿಗಳನ್ನು ತೆರೆಯ ಮಾಡು ಎಂಬುದಾಗಿ ದೇವರೊಂದಿಗೆ ಕೇಳಿಕೊಂಡಾಗ, ಪವಿತ್ರಾತ್ಮನ ಬಲದಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಖಂಡಿತವಾಗಿ ಆತನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿ ಬಲಪಡಿಸಿ ನಡೆಸ್ತಾನೆ. ಆತನ ಜ್ಞಾನದಿಂದ ತುಂಬಿಸ್ತಾನೆ. ಯಾಕಂದ್ರೆ ಲೋಕದ ಜ್ಞಾನ ಕ್ಷಣಿಕ ಪ್ರಿಯರೇ, ಅದು ನಾಶವಾಗಿ ಹೋಗ್ತದೆ. ಆದ್ರೆ ದೈವಿಕ ಜ್ಞಾನ ಇರುವಂತದ್ದು ನಿತ್ಯವಾದಂಥದ್ದು. ಹಲ್ಲೆಲೂಯ. ಆಮೆನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವನಾಗಿದ್ದೇನೆ. ಗಾಡ್ ಬ್ಲೆಸ್ ಯು. ಮಾತ್ರವಲ್ಲ, ಖುಷಿಯಲ್ಲಿರಿ. ಯೇಸು ಕ್ರಿಸ್ತ ನಿಮ್ಮನ್ನ ಹೇಳುವಾಗ ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಗಾಡ್ ಬ್ಲೆಸ್ ಯು ಆಲ್.